2019ರಲ್ಲಿ ಈ ಪೇಜ್ನ ಸಂಸ್ಥಾಪಕ ಅಭಿಜಿತ್ ದೀಪ್ಗೆ ಈತನ ವಿರುದ್ಧ FIR ಆಗಿತ್ತು. ಪ್ರತ್ಯೇಕವಾದ ಅಂದರೆ ಕಾಶ್ಮೀರವನ್ನು ಪ್ರತ್ಯೇಕಗೊಳಿಸೋದಕ್ಕೆ ಪ್ರಚೋದನೆಯನ್ನು ಕೊಡ್ತಾ ಇದ್ದಾನೆ ಅಂತ 2019ರಲ್ಲಿ. ಇವರ ಅಜೆಂಡಾಗಳೇನಾಗ್ತವೆ ಮುಂದೆ ಅನ್ನೋದು ಈಗಲೇ ನಮಗೆ ಕ್ಲಾರಿಟಿ ಸಿಗ್ತಾ ಇದೆ. ಇದೇನೂ ಅಲ್ಲ, ಆಮ್ ಆದ್ಮಿ ಪಾರ್ಟಿಯ ಮತ್ತೊಂದು ರೂಪ. ನಮಸ್ಕಾರ ಸ್ನೇಹಿತರೆ. ಸೋಷಿಯಲ್ ಮೀಡಿಯಾವನ್ನು ಧೂಳಿಪಟ ಮಾಡ್ತಾ ಇರುವಂಥ, ಅದರಲ್ಲೂ ಇನ್ಸ್ಟಾಗ್ರಾಮ್ನಲ್ಲಿ ಸಂಚಲನ ಸೃಷ್ಟಿಸ್ತಿರುವಂತಹ ಕಾಕ್ರೋಚ್ ಜನತಾ ಪಾರ್ಟಿಯ ಬಗ್ಗೆ ಮಾತಾಡೋಣ. ಇದನ್ನು ನೋಡಿದ್ರೆ ಅನಿಸೋದು, ಜೆನ್ ಝಿಗಳಿಗೆ ಚಿಕಿತ್ಸಕ ಬುದ್ಧಿ ಮತ್ತು ಯೋಚನಾ ಶಕ್ತಿ ಎಷ್ಟರ ಮಟ್ಟಿಗೆ ಇದೆ ಅನ್ನೋದು ಇದರಲ್ಲಿ ಗೊತ್ತಾಗ್ತಾ ಇದೆ. ಯಾರೋ ಒಬ್ಬರು ಬ್ಲೈಂಡ್ ಆಗಿ 3 ದಿನಗಳ ಹಿಂದೆ ಕ್ರಿಯೇಟ್ ಮಾಡಿದಂತಹ ಒಂದು ಇನ್ಸ್ಟಾಗ್ರಾಮ್ ಪೇಜ್, ವೆಬ್ಸೈಟ್ಗಳಿಗೆ ಇಲ್ಲಿಯ ತನಕ 14 ಮಿಲಿಯನ್ ಹತ್ತತ್ರ, ಈ ಕ್ಷಣದವರೆಗೂ 14 ಮಿಲಿಯನ್ ಹತ್ತತ್ರ ಫಾಲೋವರ್ಸ್ಗಳು ಏಕಾಏಕಿಯಾಗಿ ಅವ್ರನ್ನ ನಂಬುತ್ತಾರೆ ಅಂತ ಹೇಳಿದ್ರೆ, ಇದು ಯೋಚನಾ ಶಕ್ತಿಯ ಬಗ್ಗೆ ಪ್ರಶ್ನೆ ಹೇಳುವಂಥದ್ದು. ಈಗ ಒಂದೆಂಡಿಂದ ಬರ್ತಾ ಇರುವಂಥ ಸುದ್ದಿಯ ಪ್ರಕಾರ 49% ಆ ಫಾಲೋವರ್ಸ್ಗಳಲ್ಲಿ ಪಾಕಿಸ್ತಾನಿಯರಿದ್ದಾರೆ, ಅಫ್ಘಾನಿಸ್ತಾನಿಯರಿದ್ದಾರೆ, ಭಾರತೀಯರ ಸಂಖ್ಯೆ ಕೇವಲ 9% ಇದೆ ಅಂಥೇಳಿ ಒಂದು ಸುದ್ದಿ ಬರ್ತಾ ಇದೆ. ಅದು ಕನ್ಫರ್ಮೇಷನ್ ಆಗಿಲ್ಲ ಇನ್ನು. ಆದರೆ ಇದು ನಿಜಕ್ಕೂ ಕೂಡ ದುರಂತೆ ಅಂತ ಹೇಳಿ ನಂಗೆ ಅನಿಸುತ್ತೆ. ಕಳೆದ ವರ್ಷ ಇದೇ ಸಂದರ್ಭದಲ್ಲಿ ನಮ್ಮ ಧಾರ್ಮಿಕ ಶ್ರದ್ಧಾ ಕೇಂದ್ರದ ಮೇಲೆ AI ವಿಡಿಯೋವನ್ನು ಬಳಸಿಕೊಂಡು ಮನಸ್ಸೋ ಇಚ್ಛೆಯಾಗಿ ಮಾತನಾಡ್ತಾ, ಮನಸ್ಸೋ ಇಚ್ಛೆಯಾಗಿ ತನಗೆ ಬೇಕಾದಂತೆ ಒಂದು ಚಿತ್ರಣವನ್ನು ಕ್ರಿಯೇಟ್ ಮಾಡ್ದ. ಅದನ್ನು ಎಲ್ಲ ನಂಬಿಕೊಂಡು ಆತನ ಪರವಾಗಿ ಮಾತನಾಡಲಿಕ್ಕೆ ಇದೇ ಜನ್ಸಿಗಳು ಶುರು ಮಾಡಿದ್ರು. ಈಗ ಏನಾಯಿತು? ಸಾಬೀತಾಯ್ತಾ? ಅದು ಎಲ್ಲರೂ ಕೂಡ ತೆಪ್ಪಗಿದ್ದಾರೆ. ಸ್ನೇಹಿತರೆ, ದೇಶದಲ್ಲಿ ನಿರುದ್ಯೋಗದ ಸಮಸ್ಯೆ ಇದೆ. ಮೋದಿಯವರ ಆಡಳಿತದ ಮೇಲೆ ನಿಮಗೆ ಪ್ರಶ್ನೆಗಳಿದೆ. ಅವರ ಆಡಳಿತ ಸರಿಯಿಲ್ಲ ಅಂತ ಹೇಳಿದಾಗ ನಿಜವಾಗ್ಲೂ ಕೂಡ ನಿಮಗೆ ಪ್ರಶ್ನೆ ಮಾಡುವಂಥ ಹಕ್ಕಿದೆ. ಜೊತೆಗೆ ನಿಮಗೆ ಅದಕ್ಕೆ ಪರ್ಯಾಯವಾಗಿ ಆಯ್ಕೆ ಮಾಡುವಂತಹ ಅಧಿಕಾರವೂ ಕೂಡ ನಿಮಗೆ ಮತದಾನದ ಮೂಲಕ ಇದೆ. ಆದರೆ ಇವರ ಅಜೆಂಡಾಗಳೇನಾಗ್ತವೆ ಮುಂದೆ ಅನ್ನೋದು ಈಗಲೇ ನಮಗೆ ಕ್ಲಾರಿಟಿ ಸಿಗ್ತಾ ಇದೆ. ಇದೇನೂ ಅಲ್ಲ, ಆಮ್ ಆದ್ಮಿ ಪಾರ್ಟಿಯ ಮತ್ತೊಂದು ರೂಪ. ಚುನಾವಣೆಗಳೆಲ್ಲ ಸೋಲಾಯಿತು. ದೆಹಲಿ ಚುನಾವಣೆಯನ್ನು ಹೀನಾಯವಾಗಿ ಸೋತರು ಅರವಿಂದ್ ಕೇಜ್ರಿವಾಲ್. ಪಂಜಾಬ್ನಲ್ಲೂ ಕೂಡ ಸರ್ಕಾರ ಅಲ್ಲಾಡುವಂಥ ಪರಿಸ್ಥಿತಿಯಲ್ಲಿದೆ. ಅದನ್ನು ಎನ್ಕ್ಯಾಚ್ ಮಾಡಿಕೊಳ್ಳು ಅಂದರೆ, ಇದು ಹೆಂಗಾಗಿತ್ತಂದರೆ, ನೀಟ್ ಪೇಪರ್ ಲೀಕ್ ಆದಂಥದ್ದು, ಜೊತೆಗೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಸೂರ್ಯಕಾಂತ್ರರ ಹೇಳಿಕೆ, ಎರಡನ್ನೂ ಕೂಡ ಸೇರಿಸಿಕೊಂಡು ಸರಿಯಾದ ಸಮಯಕ್ಕೆ ಜನರನ್ನು, ಅಂದರೆ ಜೆನ್ ಝಿಗಳನ್ನು ಮರಳು ಮಾಡಲಿಕ್ಕೆ ಇವರು ಬಂದಿದ್ದಾರೆ ಅಷ್ಟೇ. ನಮಗೆ ಒಂದು ಚಿಕಿತ್ಸಕ ಬುದ್ಧಿ ಅನ್ನೋದಿರಬೇಕು. ಇದರ ಫೌಂಡರ್ ಯಾರು? ಅವನಿಗೆ ಯಾವ ಪಾರ್ಟಿಗಳ ಜೊತೆ ಲಿಂಕ್ ಇತ್ತು? ಆತ ಎಲ್ಲಿಂದ ಆಪ್ರೇಟ್ ಮಾಡ್ತಾ ಇದ್ದಾನೆ? ಆತನ ಹಿನ್ನೆಲೆ ಏನು ಹಿನ್ನೆಲೆ ಆತನದು? 2019ರಲ್ಲಿ ಈ ಪೇಜ್ನ ಸಂಸ್ಥಾಪಕ ಅಭಿಜಿತ್ ದೀಪ್ಗೆ ಈತನ ವಿರುದ್ಧ FIR ಆಗಿತ್ತು. ಪ್ರತ್ಯೇಕವಾದ ಅಂದರೆ ಕಾಶ್ಮೀರವನ್ನು ಪ್ರತ್ಯೇಕಗೊಳಿಸೋದಕ್ಕೆ ಪ್ರಚೋದನೆಯನ್ನು, ಭಾರತವನ್ನು ಜರ್ಮನಿಯಲ್ಲಿ ಕುಳಿತುಕೊಂಡು ಟೀಕಿಸುವಂತಹ ಧ್ರುವರಾಟೆಯ ಜೊತೆ ಈತನ ಫೋಟೋಗಳು ಬರ್ತಾ ಇದೆ. ಆಮ್ ಆದ್ಮಿ ಪಕ್ಷದಲ್ಲಿ 2020ರಿಂದ 2023 ತನಕ ಈತ ಕೆಲಸ ಮಾಡಿದ್ದ. ಧ್ರುವರಾಟೆಯನ್ನು ಕೂಡ ಆಮ್ ಆದ್ಮಿ ಪಕ್ಷದಿಂದನೇ. ಆಮ್ ಆದ್ಮಿ ಪಕ್ಷದ ಸೋಷಿಯಲ್ ಮೀಡಿಯಾವನ್ನು ಈತ ನೋಡ್ಕೊಳ್ತಾ ಇದ್ದ. ಬಳಿಕ ಆಮ್ ಆದ್ಮಿ ಪಕ್ಷದ ಪೊಲಿಟಿಕಲ್ ಸ್ಟ್ರಾಟಜಿಸ್ಟ್ ಆಗಿ ಬಂದ. ಈಗ ದೂರದ USA ಕುಳಿತುಕೊಂಡು ಭಾರತದ ಜೆನ್ ಝಿಗಳಿಗೆ ಪ್ರಚೋದನೆಯನ್ನು ಕೊಡ್ತಾ ಇದ್ದಾನೆ. ಇನ್ನೊಂದು ಈತನ ಪೋಸ್ಟ್ ಕೂಡ ನೇಪಾಳದಲ್ಲಾಯಿತು, ಭಾರತದಲ್ಲಿ ಯಾವಾಗ ಅನ್ನುವ ರೀತಿಯಲ್ಲಿ ಈತ ಒಂದು Xನಲ್ಲಿ ಬರ್ಕೊಂಡಿದ್ದ. ಅದು ಕೂಡ ಈಗ ವೈರಲ್ ಆಗ್ತಾ ಇದೆ. ಸ್ನೇಹಿತರೆ, ಖಂಡಿತವಾಗ್ಲೂ ಕೂಡ ಬದಲಾವಣೆಯ ಅವಶ್ಯಕತೆ ಇರುತ್ತೆ. ನೀಟ್ ಪೇಪರ್ ಲೀಕ್ ಆಗಿದ್ದಂತೂ ನಿಜಕ್ಕೂ ಕೂಡ ನಾಚಿಕೆಗೇಡಿನ ಸಂಗತಿ. ನಿರುದ್ಯೋಗದ ಸಮಸ್ಯೆ ಇದೆ, ಒಪ್ಕೊಳ್ಳೋಣ. ಆದರೆ ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಒಂದು ಹೆಸರನ್ನು ಇಟ್ಕೊಂಡು ಯುವಕರಿಗೆ ಮರಳು ಮಾಡಿ ಬೇರೆ ಬೇರೆ ರೀತಿ ತಮ್ಮ ಅಜೆಂಡವನ್ನು ಇಲ್ಲಿ ಯುವಕರಲ್ಲಿ ಬಿತ್ತುವಂಥ ಕೆಲಸ ಮಾಡೋದಕ್ಕೆ ಬೆಂಬಲ ಬೇಡ. ನಾನು ಜೆನ್ ಝಿ ಆಗಿ ಹೇಳ್ತಾ ಇದ್ದೀನಿ, ಇದು ತುಂಬ ಮಾರಕ ಆಗುತ್ತೆ. ಇವರದ್ದು
ಬಂಗಾಳವನ್ನು ಮಣಿಪುರನ್ನು ಮಾಡೋದಕ್ಕೆ ಬಿಡೋದಿಲ್ಲ ಅಂತ ಮ್ಯಾನಿಫೆಸ್ಟೋದಲ್ಲಿ ಇವರೆಲ್ಲ ಓದಿರ್ತೀರಿ ನೀವು ಅದೆಲ್ಲ. 2011ರಿಂದ 26 ತನಕ ಪಶ್ಚಿಮ ಬಂಗಾಳ ಹೆಂಗಿತ್ತು, ಆಗೆಷ್ಟು ಕೊಲೆಗಳಾಗಿದ್ವು. ಇವರ ಟಾರ್ಗೆಟ್ ಮುಖ್ಯವಾಗಿ ನರೇಂದ್ರ ಮೋದಿ, BJP. 29ರಲ್ಲಿ ಇವರಿಗೆ BJPಯನ್ನು ಮಣಿಸಬೇಕು. ಅದಕ್ಕೆ ಇನ್ನೊಂದು ಶಕ್ತಿ ಬಂದಿದೆ ಇಲ್ಲಿ ಅಷ್ಟೇ. ಮುಖ್ಯವಾದ ಗುರಿ ಮತ್ತೊಂದು, ನೇಪಾಳದ ರೀತಿಯಲ್ಲಿ ಜನ್ಝೀಗಳು ದಂಗೆ ಏಳುವಂಥದ್ದು. ಅವರು ಬೀದಿಗೆ ಬರಬೇಕು. ಇವ್ರು ಹೇಳ್ಕೊಂತಿರ್ಬೋದು, ಆತನ ಹಳೆಯ ಖಾತೆಯಲ್ಲಿರುವಂಥ ಟ್ವೀಟ್ ನೋಡ್ಬೋದು ನೀವು. ನೇಪಾಳ ಆಯಿತು, ಭಾರತದಲ್ಲಿ ಯಾವಾಗ ಅನ್ನೋ ರೀತಿಯಲ್ಲಿ ಪ್ರಶ್ನೆ ಕೇಳಿದ್ನಲ್ಲ. ಇವರ ಮ್ಯಾನಿಫೆಸ್ಟೋವನ್ನು ನೋಡ್ಬೋದು. ನಿವೃತ್ತರಾದ ನಂತರ ನ್ಯಾಯಾಧೀಶರಿಗೆ ಲೋಕಸಭಾ ಸ್ಥಾನವನ್ನು ಕೊಡೋದಿಲ್ಲ. ಗೋಧಿ ಮೀಡಿಯಾಗಳು, ಕೆಲವು ಪತ್ರಕರ್ತರ ಆ್ಯಂಕರ್ಸ್ಗಳ ಅಕೌಂಟ್ ಬ್ಯಾಲೆನ್ಸನ್ನು ಚೆಕ್ ಮಾಡಬೇಕು. ಮೊದಲನೇದಾಗಿ ನಿಮ್ಮ ಅಕೌಂಟ್ ಬ್ಯಾಲೆನ್ಸ್ಗಳನ್ನ ಚೆಕ್ ಮಾಡಬೇಕು. ಮೀಡಿಯಾ ಕಂಟ್ರೋಲ್ ಅಂತ ಮೊದಲಿಂದಲೂ ಹೇಳ್ತಾ ಬಂದಿರಲ್ಲ. ಈ ಹಿಂದೆ ಹೆಂಗಿತ್ತು ಮೀಡಿಯಾ ಕಂಟ್ರೋಲು? ಯಾರ್ಯಾರು ಯಾವ ಚಾನಲ್ನಲ್ಲಿ ಯಾವ್ಯಾವ ಸುದ್ದಿ ಹೋಗಬೇಕು ಅಂತ ಡಿಸೈಡ್ ಮಾಡ್ತಾಯಿದ್ರು. ಯಾರ್ಯಾರ ರೀಲಾಂಚ್ಗಾಗಿ ಯಾವ್ಯಾವ ಪತ್ರಿಕೆಗಳು, ಮ್ಯಾಗ್ಝಿನ್ಗಳು ಶ್ರಮಿಸಿದ್ವು, ಇದರ ಬಗ್ಗೆ ಮಾತಾಡಬೇಕಾಗತ್ತೆ. ಮೀಡಿಯಾ ಕಂಟ್ರೋಲ್ ಅಂತಿರಲ್ಲ. ಎಮರ್ಜೆನ್ಸಿ ಟೈಮ್ನಲ್ಲಿ ಯಾರು ಮೀಡಿಯಾ ಕಂಟ್ರೋಲ್ ಮಾಡಿದರು? ತಂಡಗಳಿಷ್ಟೇ ನೋಡಿ. ಇವರು ಮುಂದೆ ಇದೊಂದು ಬೇಡಿಕೆ ಇಡ್ತಾರೆ, ಶಾರ್ಜಿಲ್ ಇಮಾಮನ್ನು ಬಿಡುಗಡೆ ಮಾಡಬೇಕು ಅಂತೇಳಿ. ಈ ಬೇಡಿಕೆ ಇಟ್ಟರು ಕೂಡ ನೀವು ಆಶ್ಚರ್ಯಪಡಬೇಕಿಲ್ಲ. ಯಾವ ಶಾರ್ಜಿಲ್ ಇಮಾಮ್? ಭಾರತದ ಚಿಕನ್ ನೆಕ್ಕನ್ನು ಭಾರತದಿಂದ ಬೇರ್ಪಡಿಸಬೇಕು ಅಂಥೇಳಿ ಭಾಷಣಗಳನ್ನು ಮಾಡಿದ್ನಲ್ಲ ದೆಹಲಿಯಲ್ಲಿ ನಿಂತ್ಕೊಂಡು. ಆತನ ಪರವಾಗೂ ಕೂಡ ಆಂದೋಲನ ನಡೀತಿದೆ. ಬೆಂಗಳೂರಿನಲ್ಲಿ ಮೊನ್ನೆ 15 ದಿನಗಳ ಹಿಂದೆ ಪ್ರಕಾಶ್ ರಾಜ್ ಬಂದು ಆತನ ಪುಸ್ತಕವನ್ನು ವಿಮರ್ಶೆ ಮಾಡಿದ್ರಲ್ಲ. ಇವೆಲ್ಲವೂ ಕೂಡ ಆ್ಯಂಟಿ ನ್ಯಾಷನಲಿಸ್ಟ್ ಅಜೆಂಡಾಗಳಂತ ನನಗೆ ಅನ್ನಿಸ್ತಾ ಇದೆ. ಪ್ರೋ ಜನತಾ ಪಾರ್ಟಿಯ ಇಂತಹ ಅಜೆಂಡಾಗಳಿಗೆ ನಾವು ಬಲಿಯಾಗೋದು ಬೇಡ. ನಮ್ಮ ಚಿಕಿತ್ಸಕ ಬುದ್ಧಿಯನ್ನು ಉಪಯೋಗಿಸೋಣ. ಅವರ ಹಿನ್ನೆಲೆಗಳೇನು, ಆ ಫೌಂಡರ್ನ ಹಿನ್ನೆಲೆ ಏನು, ಅವನು ಎಲ್ಲಿ ಕೆಲಸ ಮಾಡ್ತಾ ಇದ್ದ ಮೊದಲು, ಆತ ಎಲ್ಲಿದ್ದಾನೆ, ಇವೆಲ್ಲವೂ ಕೂಡ ಯೋಚನೆ ಮಾಡಬೇಕಾಗತ್ತೆ. ಇದರೊಂದಿಗೆ ಈ ಸಂಚಿಕೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.